ಆಪ್ರೇಷನ್ ಆಗಿ 19 ಇಯರ್ಸ್ ಆಗಿದೆ. ಇವಾಗ 10 ಇಯರ್ಸಿಂದ ಓಡಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕಡೆ ಹಾಸ್ಪಿಟಲ್ ದೇವಸ್ಥಾನ ಎಲ್ಲ ಕಡೆಯೂ ಹೋಗಿ ಲಾಸ್ಟ್ ಮನೇಲಿ ಈಗ 2-3 ಇಯರ್ಸಿಂದ ಫುಲ್ ಬೆಡ್ರೂಮ್ ಆಗ್ಬಿಟ್ಟಿದೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಪಾಪ ಓಡಾಡ್ತಾ ಇರಲಿಲ್ಲ. ಅದಕ್ಕೆ ಇದು 4ನೇ ವಾರ. 2 ವಾರದಿಂದ ಪರವಾಗಿಲ್ಲ, ಹೆಜ್ಜೆ ಇಡ್ತಾರೆ. ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ ಅಮ್ಮ. ಏನ್ ಮಾಡಿದ್ರು ಯಾವ್ದು ಪೂರ್ಣ ಫಲ ಸಿಗಲ್ಲ. ಸಂಘಟಕರು ಸವಾಸ ಸರಿ ಇಲ್ಲ, ಅದರಿಂದನೇ ಪ್ರಾಬ್ಲಮ್. ಒಂದ ತ್ರಿಶೂಲ್ ಚುಚ್ಚಿ ಒಂದು ಮನೆ ಮೇಲೆ ಹೊಡೆದಾಕಿ ಒಂದು ಮಲ್ಲಿಡಿ. ಏನ್ ಮಾಡೋದು, ಒಂದ್ ಸಣ್ಣ ಮಗು ಇತ್ತು, ಆ ಮಗುನ್ ಸಹಿತ ಎತ್ತಿ ಬಿಸಾಡ್ಬಿಡ್ತಿತ್ತು. ಅಷ್ಟು 20 ವರ್ಷದಿಂದ ನಾವು ಹಾಕಿದ ಕಣ್ಣೀರು ಅಷ್ಟಿಷ್ಟಲ್ಲ. ಈ ತಾಯಿ ಆ ಕಣ್ಣೀರನ್ನು ನಿಲ್ಸಿದಾಳೆ. ಸಿಂಧೂರವಾಗಿ ನೀ ಪ್ರತಿ ಹೆಣ್ಣಿಗೆ ಹರಿಶಿವನತ್ತಿರ ಮೆರೆಯುವ ನಂದಿ. ಅಮ್ಮ ಹೇಳಿ, ವಿಜಯಕಾಳಿ ದೇವಸ್ಥಾನ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಮ್ ಸೊಸೆ ನೋಡ್ಬಿಟ್ಟು ಹೇಳಿದ್ವಿ. ನಮ್ ಮಗಳಿಗೆ ಹುಷಾರಿರ್ಲಿಲ್ಲ, 20 ವರ್ಷದಿಂದ ಹುಷಾರಿರ್ಲಿಲ್ಲ. ನಾವೆಲ್ಲ ದೇಶ ತಿರುಗಿದ್ವು, ಆಸ್ಪತ್ರೆ ತಿರುಗಿದ್ವು, ಒಂದ್ ಕಡೆ ಅಂತಲ್ಲ ಎಲ್ಲ ತಿರುಗಿದ್ವು, ಎಲ್ಲಿನೂ ಹುಷಾರಾಗ್ಲಿಲ್ಲ. ಈ ತಾಯಿ ಹತ್ರ ಬಂದು ಒಂದೇ ಒಂದು ವಾರದಲ್ಲಿ ನನ್ನ ಮಗಳು ಹುಷಾರಾದ. ಏನಾಗಿತ್ತು? ಬಿದ್ದು ಬಿಡ್ತಿದ್ಲು, ಬಾಯೆಲ್ಲ ಕಚ್ಕೊಳ್ಳೋದು, ಬೀಳೋದು. ಏನ್ ಮಾಡೋದು, ಒಂದ್ ಸಣ್ಣ ಮಗು ಇತ್ತು, ಆ ಮಗುನ್ ಸಹಿತ ಎತ್ತಿ ಬಿಸಾಡ್ಬಿಡ್ತಿತ್ತು. ಅಷ್ಟು 20 ವರ್ಷದಿಂದ ನಾವು ಹಾಕಿದ ಕಣ್ಣೀರು ಅಷ್ಟಿಷ್ಟಲ್ಲ. ಈ ತಾಯಿ ಆ ಕಣ್ಣೀರನ್ನು ನಿಲ್ಸಿದಾಳೆ. ತುಂಬಾ ಒಳ್ಳೆತನ ಇದ್ದಾಳೆ, ಹುಷಾರಾಗಿದ್ದಾಳೆ, ಇಲ್ಲಿದ್ದಾಳೆ. ಅವಳು ಮಾತಾಡ್ತಾಳೆ ಬೇಕಾದ್ರೆ. ಮುಂಚೆ ಹೆಂಗೆ ಅಂದ್ರೆ ಈ ತರ ಮಾಡ್ತಾ ಇದ್ರು? ಈ ತರ ಅಂದ್ರೆ ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದೇ ಜಾಗದಲ್ಲಿ 3 ದಿವಸ ಬಿದ್ದಿದ್ಲು ಅವಳು ತೋಟದ ಮನೆ. ಅದ್ ಬಿದ್ದಾಗ ಬಂದು ಹೇಳೋಳು, ನಗೋಳು. ನಮ್ಗೆ ಅದು ಗೊತ್ತಾಗ್ಲಿಲ್ಲ. ತುಂಬಾ ದಿವಸ ಆದ್ಮೇಲೆ ನಾವು ಆಸ್ಪತ್ರೆ ತೋರಿಸಿದ್ವಿ. ಅದು ಆಸ್ಪತ್ರೆಲಿ ಏನು ಹುಷಾರಾಗ್ಲಿಲ್ಲ ಅವಳು. ಮತ್ತೆ ಮಂತ್ರಗಾರ ಅದು ಇದಂತ ಸಾಕಷ್ಟು ದುಡ್ಡು ಹಾಕಿದ್ರು, ಇದ್ದ ಸಂಬಂಧಿಕರೆಲ್ಲ ದುಡ್ಡು ಹಾಕಿದ್ರು, ಬೇಕಾದಷ್ಟು ಹಾಕಿದ್ರು. ಆಮೇಲೆ ಎಲ್ಲರೂ ಕೈ ಬಿಟ್ಬಿಟ್ರು, ಹುಷಾರಾಗೋದೇ ಇಲ್ಲ ಅಂತ. ಹಂಗೆ ನಮ್ ಸೊಸೆ ನೋಡಿದಾಗ ಯೂಟ್ಯೂಬ್ ಅಲ್ಲಿ ಗೊತ್ತಾಯ್ತು. ನೋಡೋಣ, ಲಾಸ್ಟ್ ಇದು ಇಷ್ಟೆಲ್ಲ ತಿರುಗಿದೇವಲ್ಲ, ಇದೊಂದು ಮಾಡಿ ನೋಡೋಣ ಅಂತ ಬಂದು ಒಂದೇ ವಾರದಲ್ಲಿ ನನ್ನ ಮಗಳು ಹುಷಾರಾಗಿದ್ದಾಳೆ. ಅವಳು ಒಳಗಡೆ ಆಗ್ತಿರೋಂಥ ಸಮಸ್ಯೆ ಹೇಳಲಿಕ್ಕೆ ಆಗಲ್ಲ, ಅದು ಮಾಡ್ತಿರೋದು ಆಗ್ತಿರೋದು ನಮಗೆ ಗೊತ್ತು. ಆ ಪರಿಸ್ಥಿತಿಯಲ್ಲಿ ಈಗ ಹುಷಾರಾಗಿದ್ದಾಳೆ, ಇಲ್ಲೇ ಇದ್ದಾಳೆ. ನಾವ್ ಏನು ಪೂಜೆ ಮಾಡಿಸಿಲ್ಲ, ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಹಾಕಿದೇವಿ ದುಡ್ಡು ಅವಳ ಸಲಾಗಿ. ಇದ್ದಿದ್ದು ಎಲ್ಲ ಮಾರ್ಕೊಂಡು ಹಾಕಿದೀವಿ, ಆದ್ರೆ ಹುಷಾರಾಗಿದ್ದಿಲ್ಲ. ಇಲ್ಲಿ ಬಂದು ಖಾಲಿ ಒಂದ್ 2,000 ರೂಪಾಯಿ ನಮ್ದು ಖರ್ಚಾಗಿರ್ಬೋದು ಅಷ್ಟೇ. ನಾವು ದೀಪಕ್ಕೆ ಅದಕ್ಕೆ ಇದಕ್ಕಂತ ಕೊಟ್ಟಿದ್ದು, ಹೋಮ ಮಾಡಿಸಿದ್ದು, ಅಲ್ಲಿ ಅವರು ಅಂತ ಏನು ಖರ್ಚು ಕೊಟ್ಟು ಮಾಡಿಲ್ಲ. ಆದ್ರೆ ಒಂದೇ ವಾರದಲ್ಲಿ ನನ್ನ ಮಗಳು ಎದ್ದು ಕುತ್ಕೊಂಡಿದ್ದಾಳೆ, ಹುಷಾರಾಗಿದ್ದಾಳೆ. ಈಗ ಮುಂಚೆ ತರ ಏನು ಮಾಡ್ತಾ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಅವ್ರು ಒಂದು ದೇವಿ ಇದು ಪಲ್ಲಕ್ಕಿ ಹೊರಗಡೆ ತಂದಾಗ ಒಂದೇ ತಿಂಗಳಲ್ಲಿ ಮಾಡ್ಕೊಡ್ತೇನಂತ ಮಾತು ಕೊಟ್ರು. ಈ ಅಮಾವಾಸ್ಯೆಗೆ ಬಂದಿದ್ರೆ ಬರೋ ಅಮಾವಾಸ್ಯೆ ಒಳಗಡೆ ನಾನು ಮಾಡ್ಕೊಡ್ತೇನೆ ಅಂದ್ರು. ಆ ಅಮಾವಾಸ್ಯೆ ಒಳಗಡೆ ನನ್ನ ಮಗಳು ಹುಷಾರಾಗಿತ್ತು, ಒಂದೇ ವಾರದಲ್ಲಿ ಹುಷಾರಾಗಿತ್ತು. ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಬನ್ನಿ, ನಂಬಿಕೆ ಮುಖ್ಯ. ಆದ್ರೆ ಎಲ್ಲಿ ಇದು ಆಗ್ಲಿಲ್ದಿದ್ದು ಇಲ್ಲಿ ಹುಷಾರಾಗುತ್ತೆ, ಅದನ್ನ ನಂಬ್ಕೊಂಡ್ ಬರ್ಬೇಕಷ್ಟೇ. ನನ್ ಮಗಳೇ ಉದಾಹರಣೆ. ನಾನು ಎಷ್ಟು ಜನ ಕೇಳಿದ್ರೆ ಹೇಳ್ತೀನಿ, ನಾವು ಹಾಕ್ಲಿಲ್ಲ, ಕಣ್ಣೀರಿಲ್ಲ, ಕೈಯಲ್ಲಿ ಇದ್ದಿದ್ದೆಲ್ಲ ಕಳ್ಕೊಂಡಿದೀವಿ, ಅಷ್ಟು ಮಾಡಿದ್ರು ಸಹಿತ ಹುಷಾರಾಗ್ಲಿಲ್ಲ. ಯಜಮಾನರು ಸಹಿತ ಬೇಕಾದಷ್ಟು ಬಂಗಾರ ಕೇಳಿದ್ರು, ಧರ್ಮಸ್ಥಳದಲ್ಲಿ ಮದುವೆ ಮಾಡಿಕೊಟ್ರು, ಹುಷಾರಿಲ್ಲ ಗೊತ್ತಿದ್ಕೊಂಡು ಮಾಡ್ಕೊಂಡು ಜಾಸ್ತಿ ಆದ ನಂತರ ಆ ಪಾಪನ ಅವಳನ್ನ ಇಬ್ಬರನ್ನು ಬಿಟ್ರು. ಈಗ ನಮ್ಮನೆಲ್ಲ ನಾವು ಸಾಕ್ತಾ ಇದೀವಿ, ತಾಯಿನೇ ಮಾಡ್ಕೊಡ್ತೀನಿ ಅಂದಿದ್ದಾಳೆ, ನಂಬ್ಕೊಂಡಿದ್ವಿ. ಗೊತ್ತಾಗ್ತಾ ಇದೆ ನಿಮ್ ಕಷ್ಟ. ಕಷ್ಟ ಅಷ್ಟು ನಮ್ಮಂತ ಕಷ್ಟ ಯಾರಿಗೂ ಬರಬಾರ್ದು. ಯಾಕಂದ್ರೆ ಆ ತರ ಪರಿಸ್ಥಿತಿ ನೋಡಿದೆ ನಾವು. ಸ್ನಾನಕ್ಕೆ ಹೋದ್ರು, ಬಾತ್ರೂಮ್ಗೆ ಹೋದ್ರು, ಸಣ್ಣ ಮಗು ತರ ನಾವೇ ಕ್ಲೀನ್ ಮಾಡ್ಕೊಂಡು ಕರ್ಕೊಂಡ್ ಬರೋಂತ ಪರಿಸ್ಥಿತಿ ಆಗಿತ್ತು. ಒಂದೇ ವಾರದಲ್ಲಿ ತಾಯಿ ನಮ್ಗೆ ಹುಷಾರ್ ಮಾಡ್ಕೊಟ್ಟಿದ್ದಾರೆ. ನಾವ್ ಇಲ್ಲೇನ್ ಲಕ್ಷ ಗಂಟೆ ಹಾಕಿಲ್ಲ, 1,000 2,000 ರೂಪಾಯಿ ಖರ್ಚಾಗಿರ್ಬೇಕಷ್ಟೇ. ಅದ್ಮೇಲೆ ಏನೂ ಇಲ್ಲ, ಒಳ್ಳೆತನ ಆಗಿದೆ ನನ್ನ ಮಗಳಿಗೆ. ಇಲ್ಲೇ ಇದ್ದಾಳೆ, ಅವಳು ಬೇಕಾದ್ರೆ ಮಾತಾಡಿಸ್ತೀನಿ ರೀ ಅಮ್ಮ. ಸರಿ, ಥ್ಯಾಂಕ್ ಯು ಅಮ್ಮ. ಫೈನಲ್ ಪ್ರಾಬ್ಲಮ್ ಇದೆ, ಆಪ್ರೇಷನ್ ಆಗಿ 19 ಇಯರ್ಸ್ ಆಗಿದೆ. ಇವಾಗ 10 ಇಯರ್ಸಿಂದ ಓಡಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕಡೆ ಹಾಸ್ಪಿಟಲ್ ದೇವಸ್ಥಾನ ಎಲ್ಲ ಕಡೆಯೂ ಹೋಗಿ ಲಾಸ್ಟ್ ಮನೇಲಿ ಈಗ 2-3 ಇಯರ್ಸಿಂದ ಫುಲ್ ಬೆಡ್ರೂಮ್ ಆಗ್ಬಿಟ್ಟಿದೆ. ಮಾಡೋಕ್ಕಾಗ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಬರಬೇಕು ಅಂತ ಅನ್ನಿಸ್ತು. ಫಸ್ಟ್ ಡೇ ಬಂದಾಗ ದೇವಸ್ಥಾನ ಓಪನ್ ಇರಲಿಲ್ಲ, ತುಂಬ ಸೆಕೆಂಡ್ ಡೇ ಬಂದಾಗ ಸ್ವಲ್ಪ ಖುಷಿ ಆಯಿತು. ಗುರುಗಳೆಲ್ಲ ಥರನೂ ಹೇಳಿದ್ರು, ಕವಡೆ ಶಾಸ್ತ್ರ ಎಲ್ಲ ಅದಾದ್ಮೇಲೆ ಸ್ವಲ್ಪ ಏನೂ ಇದಿಲ್ಲ, ತೀರ್ಥಸ್ನಾನ ಮಾಡಿಸಿ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಸಮಾಧಾನ ಆಗಿತ್ತು. ಇವತ್ತು ಬರ್ತೀನಿ ಅನ್ನೋ ಇದಿರಲಿಲ್ಲ. ನೈಟ್ 12 ಗಂಟೆ ಮೇಲೆ
ಹೆಂಗ್ ಅನಿಸ್ತಾ ಇದೆ ಇಲ್ಲಿಗೆ ಬಂದ್ಮೇಲೆ? ಇವತ್ತು ಸ್ವಲ್ಪ ಏನೋ ಒಂಥರ ಬೇರೆ ಥರ ಫೀಲ್ ಅನಿಸ್ತಿದೆ. ಪಾಸಿಟಿವ್. ಸ್ವಲ್ಪ ಏನಾದ್ರು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಏನಾರು ಆಗಿದೆ ಮೇಡಮ್? ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಅದರಲ್ಲಿ ಲಾಸ್ಟ್ ವೀಕ್ ಬಂದೋದ್ರಿಂದ ಸ್ವಲ್ಪ ಪಾಸಿಟಿವ್ ಬರಬೇಕು ಅಂತ ಫೀಲ್ ಆಗ್ತದೆ. ಮಾಡಿಸಿದ್ದೀರಾ? ಏನು ಫೀಲ್? ಫಸ್ಟು ತಾಯಿ ಮೇಲೆ ಇದ್ದ ತಕ್ಷಣ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ, ಭಾರ ಎಲ್ಲ ಹೋಗ್ತಿಲ್ಲ ನಾನು. ಮನಸ್ಸಿಗೆ ಸಮಯ. ಎಷ್ಟು ವರ್ಷದಿಂದ ನಿಮಗೆ ನಡೆಯಕ್ಕೆ ಆಗ್ತಿಲ್ಲ ಅಮ್ಮ? ಇವಾಗ 9 ವರ್ಷ ಆಗಿದೆ. 9 ವರ್ಷದಿಂದನೂ ನಡೆಯಕ್ಕೆ ಆಗ್ತಿಲ್ಲ. ಯಾವುದೇ ಹಾಸ್ಪಿಟಲ್ ತೋರಿಸಿದ್ರು ಕೂಡ ಏನು ನಾನು ಒಂದು ಹೆವಿ ಆಪ್ರೇಷನ್ ಹೇಳಿದ್ರು, ಆಪ್ರೇಷನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರು. ಅದರಿಂದ ಎಲ್ಲ ಕಡೆನೂ ಇದಕ್ಕೆ ಏನು ಮಾಡೋಕ್ಕೆ ತಾಯಿನ ನಂಬಿ ಬಂದಿದ್ದೀರಾ? ಬಂದಿದ್ದೀನಿ. ಕೊನೆಯದಾಗಿ ತಾಯಿ ನಂಬ್ಕೊಂಡು ಬಂದಿದ್ದೀನಿ. ಎಲ್ಲ ಕಾಲೇಜ್ ಹಾಕಿದ್ದೀನಿ. ಪಾಪ ಓಡಾಡ್ತಾ ಇರಲಿಲ್ಲ, ಓಹೋ. ಅದಕ್ಕೆ ಇಲ್ಲಿ ಇದು 4ನೇ ವಾರ. ಹಾಂ ಹಾಂ. 2 ವಾರದಿಂದ ಪರವಾಗಿಲ್ಲ, ಹೆಜ್ಜೆ ಇಡ್ತಾರೆ. ಓ, ಹೆಜ್ಜೆ ಇಡ್ತೆ. ಇಂಪ್ರೂವ್ಮೆಂಟ್ ಆಗಿದೆ. ಏನು ಹೆಸರು ಪಾಪುದು? ಅದ್ವಿಕಾ. ಅದ್ವಿಕಾ ಅಂತ. ಯಾವ ಊರಿಂದ ಬಂದಿದ್ದೀರಾ? ಮೈಸೂರು. ಮೈಸೂರಿಂದ ಬಂದಿದ್ದೀರಾ. ಹೆಂಗ್ ಗೊತ್ತಾಯ್ತು ತಾಯಿ ಬಗ್ಗೆ? ಇದೆ ನಿಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೌದಾ? ನೋಡಿ ಬಂದು. ಹಾಂ ಹಾಂ. ಒಳ್ಳೇದಾಗಿದೆ. ಹಾಂ. ಕವಡೆ ಶಾಸ್ತ್ರ ಎಲ್ಲ ನಾನೇನು ಕೇಳಿಲ್ಲ. ಏನು ಕೇಳಿಲ್ಲ. ಓಕೆ. 4 ಪುರೋಹಿತರಿದ್ರು, ನಮ್ಮ ತಂದೆ ಹಿಂಗೆ ಕೇಳಿದ್ರು. ಹಾಂ 3 ಇಲ್ಲ 5 ವಾರ ನೀರು ಹಾಕಿಸ್ಕೊಂಡಿದ್ರು. ಹಾಂ. ನೀರು ಹಾಕಿಸ್. ಇದು 4ನೇ ವಾರ. 4ನೇ ವಾರ. ಇದು ಆಕ್ಟಿವ್ ಆಗಿದ್ದಾನೆ. ಆಕ್ಟಿವ್ ಆಗಿತ್ತು, ಓಡಾಡ್ತಿರ್ಲಿಲ್ಲ ಅಷ್ಟು. ಥೆರಪಿ ಎಲ್ಲ ಮಾಡಿಸ್ತಾ ಇದೀವಿ, ಪರವಾಗಿಲ್ಲ. ಹಾಸ್ಪಿಟ್ಲಲ್ಲಿ ಹೋದಾಗ ಏನೋ ಇವಾಗ ಡಾಕ್ಟ್ರಿಗೆ ಖುಷಿ. ಡಾಕ್ಟ್ರಿಗೆ ಖುಷಿ. 2 ವಾರಕ್ಕೆ. ಓಕೆ ಓಕೆ. ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟಳ್ಳಿ ಹಾಗೂ ಲಿಂಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಸ್ವತಃ ಭಕ್ತರೆ ಕವಡೆ ಹಾಕೋದ್ರಿಂದ ಸಮಸ್ಯೆ ಏನಿದೆ, ಎಷ್ಟು ದಿನದ ಸಮಸ್ಯೆ ಬಗೆಯಿರುತ್ತೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ತುಂಬಾ ವಿಶೇಷ. ತೀರ್ಥ ಸ್ನಾನ ವಿಜಯಕಾಳಿ ಅಮ್ಮನವ್ರನ್ನ ಪಂಚಲೋಹ ವಿಗ್ರಹನ ತಲೆ ಮೇಲಿಟ್ಟು ನೀರ್ ಹಾಕ್ಸೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ. ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರು ಮತ್ತೆ ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಯಲ್ಲಿ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಪ್ರತಿಯೊಬ್ರು ಕೂಡ ಬನ್ನಿ, ಅಪನಂಬಿಕೆ ಇಟ್ಕೊಂಡು ನೋಡಿ, ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಬಸವಣ್ಣ ಮಲಗದವ್ರನ್ನ ಹಾದು ಹೋಗೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. 3 ಬಾರಿ ಪಾದ ಕೊಟ್ರೆ ಇಂಥ ಕೆಲಸ ಆಗುತ್ತೆ ಅಂದ್ರೆ 100% ಕೆಲಸ ಆಗ್ತದೆ. ಕುಡ್ತ ಚಟಕ್ಕೆ ದಾಸರಾಗಿರುವಂತವ್ರನ್ನ ಸಾಕಷ್ಟು ಜನಕ್ಕೆ ಕುಡ್ತ ಬಿಡಿಸಿರುವಂತ ನಿದರ್ಶನಗಳು ಸಾಕಷ್ಟು ಇದಾವೆ. ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಪ್ರತಿ ಶುಕ್ರವಾರದಲ್ಲಿ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಸಮಸ್ಯೆ, ಯಾವ ಸಮಸ್ಯೆ ಇದೆ ಏನು ಅಂತೇಳಿ ಸಂಕಲ್ಪ ಮಾಡಿ ದೀಪಾರತಿ ಮಾಡೋದ್ರಿಂದ ಆ ಸಮಸ್ಯೆ ಬಗೆಯಿರುತ್ತೆ ಅನ್ನೋ ಒಂದು ನಂಬಿಕೆ. ಪ್ರತಿಯೊಬ್ಬರು ಕೂಡ ಬನ್ನಿ, ಪ್ರತಿಯೊಬ್ಬರು ಕೂಡ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಯಲ್ಲಿ ಪ್ರತ್ಯಂಗಿ ಹೋಮ ಆಗ್ತದೆ. ಪ್ರತ್ಯಂಗಿ ಹೋಮಕ್ಕೆ ಬರುವಂತ ಭಕ್ತಾದಿಗಳು ಕೆಲವರಿಗೆ ಸಾಲ ಬಾಧೆಯಿಂದ ಮುಕ್ತಿ ಸಿಗ್ತಿಲ್ಲ, ಆರೋಗ್ಯದಲ್ಲಿ ವಾಮಾಚಾರ ಆಗಿದೆ ಅಥವಾ ಮಾಟ ಮಂತ್ರಗಳು ಪ್ರಯೋಗ ಆಗಿದೆ, ಏನ್ ಮಾಡಿದ್ರು ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು, ವ್ಯಾಜ್ಯ ಕೋರ್ಟು ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಾಡ್ತಿದ್ವಿ, ಎಲ್ಲೋದ್ರೂ ಕೂಡ ಪರಿಪೂರ್ಣವಾದ ಫಲ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ 5 ಅರಳಿನ ಮೇಲೆ ಏನ್ ಸಮಸ್ಯೆ ಇದೆ, ಏನ್ ಸಮಸ್ಯೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿ ಬರೆಯೋದ್ರ ಜೊತೆಗೆ 3 ಅಡಿ ಉಪ್ಪನ್ನ, ಮುಷ್ಟಿಡಿ ಉಪ್ಪನ್ನ ಕೆಂಪ ಬಟ್ಟೆಯಲ್ಲಿ ಕಟ್ಟಿ ಹೋಮಕ್ಕೆ ತಂದು ಹಳಸನ್ ಸೌದೆ ಹೋಮಕ್ಕೆ ಹಾಕೋದ್ರೆ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಎಷ್ಟೇ ವರ್ಷ ಕೋರ್ಟ್ಗೆ ಕಚೇರಿ ಬಗೆಹರಿದಿಲ್ಲ ಅನ್ನುವಂಥವ್ರಿಗೆ ಖಂಡಿತ ಫಲ ಸಿಗುತ್ತೆ. ವಾಮಾಚಾರದಿಂದ ಬಳಲ್ತಿರುವಂತವರಿಗೆ, ಆರೋಗ್ಯ ಬಾಧೆ, ಜನದೃಷ್ಟಿ, ಏನೇ ಸಮಸ್ಯೆ ಇದ್ರೂ ಕೂಡ 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆಗೆ ಬಂದ್ರೆ ಖಂಡಿತ 100ಕ್ಕೆ 101% ಪರಿಹಾರ ಆಗ್ತದೆ. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಬಂದು ತುಂಬಾ ವಿಶೇಷವಾಗಿರುತ್ತೆ. ತೀರ್ಥ ಸ್ನಾನ ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆಗಿರುತ್ತೆ. ಬಂದು ಭಾಗವಹಿಸಿ, ಪ್ರತಿಯೊಬ್ಬರಿಗೂ ಆ ತಾಯಿ ಆಶೀರ್ವಾದ ಸಂಪೂರ್ಣ ಸಿಗುತ್ತೆ.